ಸಿದ್ದರಾಮಯ್ಯ ಅವ್ರಲ್ರಿ? ಹಾಂ ಹೇಳ್ರಿ. ನಾ ಶ್ರಾವಣ್ರಿ. ಇದು ನಿಮ್ಮ ಇದು ಏನಂದ್ರ ಏನೂ ಅಗೇನ್ಸ್ಟ್ ಇಶ್ಯೂಸ್ ಇಲ್ರಿ ನಮಗೆ. ನಿಮ್ಮ ಅಗೇನ್ಸ್ಟ್ ಏನೂ ಇಲ್ಲ. ನಿಮಗೆ ಅದೇ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾ ಮೊದ್ಲ. ಬೆಂಗಳೂರು ಕಾಲ್ ಅದ ಕಾಲ್ ಅದ ಶಾರ್ಟ್ ಡೌನ್ ಮತ್ತೆ ಬೇಕಂದ್ರೆ ಬೇರೆ ಶೆಡ್ಯೂಲ್ ಮಾಡ್ಲಿಕ್ಕೆ ಬರ್ತದ. ಏನಂತಂದ್ರ ಅದು ಏನಂದ್ರೆ ಅಡ್ವಾನ್ಸ್ TDS ಏನದಲ್ರಿ ಅದು ಮೆಕ್ಯಾನಿಸಮ್ ಪ್ರಾಪರ್ ಇಲ್ರಿ. ಯಾಕಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಶಾರ್ಟ್ ಆಗಿ ಕ್ವಿಕ್ ಆಗಿ ಕೊಡ್ತೀನಿ. ಅದು 45 ಅಲ್ಲ, ಈಗ 1 ಲಕ್ಷ 10 ವರ್ಷಕ್ಕೆ ನಾ ಇಟ್ರ FD, ಅದು 10 ವರ್ಷ ಆದ್ಮೇಲೆ ನಂಗೆ ಇಂಟ್ರೆಸ್ಟ್ ಪೇ ಔಟ್ ಆದ್ಮೇಲೆ TDS 10% ಕಟ್ ಆದ್ರೆ ನಾ 10,000 ರೂಪಾಯಿ ಅಷ್ಟೇ ಕೊಡ್ಬೇಕ್ರಿ. ಈಗ 45,000 TDS ಕಟ್ ಆಫ್ ಇದ್ರು ಅಲ್ಲ, ಈ 10 ವರ್ಷ ನಾ ಮಾಡೀನಿ ಆಲ್ರೆಡಿ ಆಕ್ಸಿಸ್ ಬ್ಯಾಂಕ್ನಾಗ ಮೊಬೈಲ್ ಬ್ಯಾಂಕಿಂಗ್. ಆಟೋ ರಿನ್ಯೂವಲ್ 10 ವರ್ಷ ಇಲ್ಲ, 10 ವರ್ಷ ಡ್ಯೂರೇಷನ್. ಫಸ್ಟ್ ರಿನ್ಯೂವಲ್ 10 ವರ್ಷಕ್ಕೆ ಅದ, 5 ವರ್ಷ ಅಲ್ಲ. ಟ್ಯಾಕ್ಸ್ ಸೇವರ್ FD ಬೇರೆ ಅದು. ಇನ್ನೊಂದು 10 ವರ್ಷಕ್ಕಂತ ಮಾಡ್ಯಾರ ಇವರು ಸೆಂಟ್ರಲ್ ಗವರ್ಮೆಂಟ್ ಅವರು, ಆಕ್ಸಿಸ್ ಬ್ಯಾಂಕ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿ ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಬಿಟ್ಟು ಅವ್ರು ಚೇಂಜಸ್ ಮಾಡ್ಯಾರ. ಎಲ್ಲ ಗದ್ದಲ ಮಾಡೋರು ಅವರು ನಿಮ್ ತಲೆ ಮೇಲೆ ಹಾಕ್ತಾರ, ನಮ್ಮಿಬ್ರು ನೋಡಕ್ ಜಗಳ ಹಾಕಿಬಿಡೋರು ಇಡೋರು ಅವ್ರು ಮಂದಿ ಖಾಲಿ ಪಿಲಿ. ಹಂಗಾಗಿದ್ರೆ ಈಗ ಅದಕ್ಕೆ ನಿಮ್ಮ ಮೇಲೆ ಏನೂ ಇಲ್ಲ. ಈಗ ಅಡ್ವಾನ್ಸ್ TDS ಅದು ಕಂಪ್ಯೂಟೇಷನ್ ಪ್ರಕಾರ ಹೋದ್ರ ನಾನು 5ನೇ ವರ್ಷದಿಂದ 10ನೇ ವರ್ಷ ತನಕ TDS ಕಟ್ಕೋತ ಹೋದ್ರ ಅದು TDS ಅಮೌಂಟ್ ನಾ ಕಟ್ಟಿದ ಕ್ಯಾಲ್ಕುಲೇಷನ್ ನೋಡಿದ್ರೆ 45,000 ರೂಪಾಯಿ ಆಗ್ತದೆ ನನಗೆ. ಆ 10 ವರ್ಷ ಅದು 10,000 ಕಟ್ಟೋ ಬದ್ಲಿ 45,000 ರೂಪಾಯಿ. ಕ್ರೆಡಿಟ್ ಮುಂಚೆನೆ ಡೆಬಿಟ್ TDS ನಿಮ್ಮ ಅಕೌಂಟಿಗೆ ಆಕ್ಚುಲಿ ಎಲ್ಲಾ ಬ್ಯಾಂಕಲ್ಲೂ ಅದೇ ಇರೋದು. ಇಲ್ಲ ಹಂಗಿಲ್ರಿ. ಕಂಪ್ಲೀಟ್ ಅಲ್ಲೆಲ್ಲ ಹಂಗಿಲ್ಲ. ಹಂಗಿತ್ತಂದ್ರೆ ನಮಗ್ ಮೊದ್ಲ ಇದು ಜ್ಞಾನೋದಯ ಮೊದ್ಲ ಆಗ್ತಿತ್ತಲ್ಲ. 2014, 2017, 2018, 2020 ಆಗ್ತಿತ್ತಲ್ಲ. ಈಗ ಯಾಕಾಗ್ಲಿಕ್ಕತ್ತದ್ರಿ? ಈಗ ಅದು ಇವ್ರು ಚೇಂಜಸ್ ಮಾಡ್ಯಾರ. ಈಗ ಗದ್ಲ ಸರ್ ಆಕ್ಸಿಸ್ ಬ್ಯಾಂಕ್ ತುರುನಾಗ ಆಕ್ಸಿಸ್ ಬ್ಯಾಂಕ್ ನಮಗ ಬೇಕಂತ ನಾ ಬಂದಿದ್ದೆ ಆಕ್ಚುಲಿ. ಬಟ್ ಅಲ್ಲಿ ಬ್ಯಾಡ್ ಅನ್ನೋರು ಇರ್ತಾರ, ಅವ್ರಿಗಿನೋರ್ ಮಂದಿ. ಅವರು ನಿಮಗ್ ಇನ್ವಾಲ್ವ್ ಮಾಡ್ಲಾರ್ದನ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ನಾಗ ಗದ್ಲಿಪ್ಸೋರು ಖಾಲಿ ಪಿಲ್ಲಿ. ನಮ್ ಸಂಬಂಧ ಕೆಡಿಸೋರು ಇಲ್ಲಿ. ಹಿಂಗ ಲೋಕಲ್ ಬಿಸ್ನೆಸ್ ಕೆಡಿಸ್ತಾರ ಇವ್ರು. ಹಿಂಗ ಬಿಟ್ರಿ ಎಲ್ಲ ಕೆಡಿಸಿಟ್ಬಿಡ್ದವ್ರು ಮಂದಿ. ಈಗ ಅದಕ್ಕೆ ಈಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ. ನಾನು ಅದೇನ್ ಕಾಂಪ್ಲೆಕ್ಸ್ ಇಲ್ಲಿ ಬಿಡ್ರಿ, ರಾಕೆಟ್ ಸೈನ್ಸ್ ಅಲ್ಲದು. ನಾ ಮಾಡಿದ್ದಿಲ್ಲ ಅಷ್ಟೇ ಆಕ್ಚುಲಿ. 5th ಇಯರ್ಲಿಂದ ಈಗ ಚೇಂಜಸ್ ಮಾಡ್ರಲ್ಲ. ಮೊದ್ಲು 10,000 ರೂಪೀಸ್ ಕಟ್ ಆಫ್ ಇತ್ತದ TDS ಕಂಪ್ಯೂಟೇಷನ್ ಮಾಡ್ಬೇಕಂದ್ರೆ. ಈಗ 40,000 ಮಾಡ್ಯಾರ ಆಕ್ಚುಲಿ. ಯಾಕಂದ್ರ 2020 ಅಲ್ರಿ, 2025 ಹಿಡ್ಕೋರಿ. ಯಾರ ಕಡೆನೂ ಇಷ್ಟ ಸೇವಿಂಗ್ಸ್ ಅಕೌಂಟ್ ನಾಗ ರೊಕ್ಕ ಇರಂಗಿಲ್ಲ. ಫಸ್ಟ್ ಆಫ್ ಆಲ್ ಹಿಂಗ FD ಯಾರು ಮಾಡಂಗಿಲ್ಲ. ಯಾಕಂದ್ರೆ ಬಂದಿದ್ ರೊಕ್ಕ ಅವ್ರು ಖರ್ಚು ಮಾಡ್ತಾರ, ಇಲ್ಲಪ್ಪ ಲೋನ್ ಮಾಡಿ ಕಟ್ಕೊತ ಹೊಂಟ್ಬಿಡ್ತಾರ. ಆ ಸಿಸ್ಟಮ್ ಬೇರೆ ಆಕ್ಚುಲಿ. 99% ಇಂಡಿಯಾನಾಗ ಇಂಥ ಮಂದಿನ ಸಿಗ್ತಾರ. ನಮ್ಮಂತವ್ರು ಸಿಗೋರು ಬಹಳ ಕಮ್ಮಿ. ಇವ್ರು ಆನ್ ದ ಫ್ಲೈ ವಿಚಾರ ಮಾಡ್ಕೊಂಡು ಈಗ 40,000 ರೂಪೀಸ್ ಅನ್ನು ಕಟ್ ಆಫ್ ಅನ್ನು ಮಾಡ್ಯಾರ ಈಗ ಆಕ್ಚುಲಿ. ಹಿಂಗ ಕಟ್ ಆಫ್ ಮಾಡ್ಯಾರ. ಈಗ ಇವ್ರ ಪ್ರಕಾರ ಇವ್ರ ಕಂಪಿಟೇಷನ್ ಪ್ರಕಾರ ನಾನು ಕ್ಯಾಲ್ಕುಲೇಷನ್ ಮಾಡಿದ್ರ 5th ಇಯರ್ಲಿಂದ 10 years ತನಕ ನಾನು TDS ಕಟ್ಕೋತ ಹೋದ್ರೆ ಎವ್ರಿ ಇಯರ್ ಅದು ಕ್ಯುಮ್ಯುಲೇಟಿವ್ ಅಮೌಂಟ್. TDS ಲ್ಯಾಬ್ ನೀವು 2013-14 ನಂತರ TDS ಲ್ಯಾಬ್ ಡಿಫರೆಂಟ್ ಇತ್ತು ಸರ್. ಓಕೆ, ಅಲ್ಲ ಕಂಪಿಟೇಷನ್ ಮೆಕ್ಯಾನಿಸಮ್ ಹೇಳಿಗತ್ತಿನ. ಇದು ಇಯರ್ಲಿ ಕಟ್ ಮಾಡೋದು ಇಲ್ಲೇ ಇಲ್ಲ, ಪದ್ಧತಿನೇ ಇಲ್ಲ ಸರ್. ನೀವೇನಂತ ಇದ್ದೀರಾ TDS ಅಕೌಂಟಿಗೆ ಕ್ರೆಡಿಟ್ ಆದ್ಮೇಲೆ ಕಟ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಪೇಔಟ್ ಇರ್ಬೇಕದು. ಇಂಟ್ರೆಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ TDS ಅಕೌಂಟಿಗೆ ಕ್ರೆಡಿಟ್ ಆದ್ಮೇಲೆ ಕಸ್ಟಮರ್ ವಿಡ್ರಾ ಅಂತ ಗೌರ್ಮೆಂಟ್ ಬೇರೆ ಬಿಟ್ಟೆ TDS ಇಲ್ರಿ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಕಸ್ಟಮರ್ ಪ್ರೊಫೈಲಿಂಗ್ KYC ಎಲ್ಲ ಪ್ರಾಪರ್ ಸಿಸ್ಟಮ್ಯಾಟಿಕ್ ಇಡಬೇಕ್ರಿ. ಯಾಕಂದ್ರ ಮೊದ್ಲಿನ ಕಾಲನಾಗ ಕ್ಯಾಶ್ ಇಂಟೆನ್ಷನ್ ಏನಿರುತ್ತೆ ಗೊತ್ತಾ? ಸೇವಿಂಗ್ಸ್ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಬಂತು. ನನಗೆ 1 ಲಕ್ಷ ಇಂಟ್ರೆಸ್ಟ್ ಕ್ರೆಡಿಟ್ ಆಯ್ತು ಇವತ್ತು. ನಾನು ಐ ಹ್ಯಾವ್ ಟು ಸಪೋಸ್ ಟು ಪೇ ಗೌರ್ಮೆಂಟ್ 10,000 as a TDS. See, I am Sidram. I withdraw complete 1 lakh. Then where government will deduct that amount? And where how bank will respond to the TDS government? ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಗೊತ್ತಾತು ಆಕ್ಚುಲಿ. ನಂಗೆ ಗೊತ್ತಾತು, ನೀವ್ ಗೊತ್ತಾತು. ಸ್ವಲ್ಪ ಗವರ್ಮೆಂಟ್ಸ್ ಏನ್ ಮಾಡ್ತಾರ, ಅವರು ಮನಿ ಸಿಸ್ಟಮ್ ಯೂಸ್ ಮಾಡಂಗಿಲ್ಲ. ಸ್ವಲ್ಪ ಗವರ್ಮೆಂಟ್ಸ್ ಏನಂತಾರ, ಇಲ್ರಿ ನಾವ್ ಎಲ್ಲಾ ಸ್ಪೆಕ್ಟ್ರಮ್ ಮಂದಿ ಇಂಡಿಯಾನಾಗ ಕವರ್ ಮಾಡ್ಬೇಕು. ಅದಕ್ಕ ನಮ್ BJP ಪಾರ್ಟಿ ನಾವೇನಂದ್ರ ಮನಿ ಸಿಸ್ಟಮ್ ಅಷ್ಟ ಉಪಯೋಗ ಮಾಡ್ಬೇಕು. ಫ್ರೀ ಸಿಸ್ಟಮ್ ಇಲ್ಲೇ ಇಲ್ಲ, ಏನು ಫ್ರೀ ಕೊಡಂಗಿಲ್ಲ ಅಂತಾರ ಅವ್ರು. ಒಂದು ಪೈಸಾ ಏನು ಕೊಡಂಗಿಲ್ಲ ಅಂತಾರ ಅವ್ರು BJPನಾಗ. ಕೇಸ್ ಬೈ ಕೇಸ್ ಹೋಗ್ತದ. ನಮ್ಮಂತವ್ರಿಗೆ ಬಕರ ಹಿಡ್ಕೋತಾರ. ಇಂಥ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡ್ತಾರ ಆಕ್ಚುಲಿ.
ಈ ಕಡೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಅಂತವ್ರು ಬರ್ತಾರ, ಪ್ಲಸ್ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಸಿದ್ದರಾಮ ಅಂತ ಹೆಸರು ಇಟ್ಕೊಂಡು ಬರ್ತಾರ. ಈಗ ಹಿಂಗಾಗ್ತದೆ. ಈಗ ನಮ್ಗೆ ಹಿಂಗೆಲ್ಲ ಆಗ್ತದ. ನಮ್ಗೆ ಬಿಜೆಪಿನೂ ಅದರ, ಕಾಂಗ್ರೆಸ್ ಫಸ್ಟ್ ಡೇ ಅರ್ಥ ಮಾಡ್ಕೊಳ್ಳಿ ಒಂದ್ ಪಾಯಿಂಟ್ ಅಲ್ಲಿ. ದ ಪ್ರಾಬ್ಲಮ್ ಇಸ್ ಇಟ್ ಇಸ್ ಎ ಮಾನಿಟರಿ ಸೆಕ್ಟರ್. ನಾವು ಅದನ್ನ ನಾವು ಕಟ್ ಮಾಡಿದಾಗ ವಾಟ್ ವಿ ಹ್ಯಾವ್ ಟು ಡೂ ಅಂತಂದ್ರೆ ವಾಟ್ ಎವರ್ ಇಸ್ ದೇ protocol to follow and against we cannot question government. ಈಗ ನಾ ಏನ್ ಪ್ಲಾನ್ ಮಾಡಿನ ಗೊತ್ತೇನ್ರಿ? ಅದಕ್ಕ ಓಲ್ಡ್ ಮೆಕ್ಯಾನಿಸಮ್ 1980 ನಮ್ ಫಾದರ್ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ವರ್ಕ್ ಮಾಡ್ತಿದ್ರು. ಅವರು PNB ದವರು ಎಕ್ಸ್ ಗ್ರೇಷಿಯಾ ಅಂತ ಹೇಳಿ ನಂದು ಇಂಜಿನಿಯರಿಂಗ್ ಮುಗಿದ್ಮೇಲೆ 4 lakhs ಅಂತ ಹೇಳಿ ಅವರೇ ಕೊಟ್ಟಾರ, ಫ್ರೀ ಆಗಿ ಅವರೇ ಕೊಟ್ಟಾರ. ಅಂದ್ರ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಆಗ್ಲಿ ಅಂತ ಹೇಳಿ ಹಿಂಗ ಅವ್ರ ಇದ್ರಲಿಂದ. ಯಾಕಂದ್ರೆ ಅವಾಗಿನ ಸಿಸ್ಟಮ್ ಹೆಂಗಿತ್ತಂದ್ರ ಅಪ್ಪದವರು ಮತ್ತೆ ಬ್ಯಾಂಕ್ ನ ವರ್ಕ್ ಮಾಡ್ತಿದ್ರು, ಅವ್ರ ಮಕ್ಕಳು ಅದ ಸಭ್ಯತಾ ಕಂಟಿನ್ಯೂ ಆಗ್ಲಿ ಅಂತ ಫಾರ್ಮೆಟ್ ಒಂದಿತ್ತು ಆಕ್ಚುಲಿ. ಈಗ ನಾನು ಓಲ್ಡ್ ಫಾರ್ಮೆಟ್ ಫಾಲೋ ಮಾಡ್ಬೇಕಂತ ವಿಚಾರ ಮಾಡ್ಲಿಕತ್ತೀನಿ. ಅಂದ್ರೆ ಏನು, ಒಂದು ಪ್ರಾಪರ್ ಬ್ಯಾಂಕಿಂಗ್. ಅವ್ರ ಏನಂತಂದ್ರ ಎಲೆಕ್ಟ್ರಿಸಿಟಿ ಬಿಲ್ ಏನಂದ್ರ ಫಿಕ್ಸೇಷನ್ ಗೌರ್ಮೆಂಟ್ ಜೋಡಿ ಮಾತಾಡೋದಾತು, ಪ್ಲಸ್ ಕಾರ್ಪೆಂಟ್ರಿ ವರ್ಕ್ ಆತು, ಗೌಂಡಿ ಕೆಲಸ ಆತು, ಪ್ಲಸ್ ಏನೇ ಸರ್ವಿಸಸ್ ಪ್ರೊವೈಡ್ ಮಾಡೋದು ಇರ್ತದಲ್ರಿ, ಅವರೇ ಸೆಟಪ್ ಮಾಡಿ ಕೊಟ್ಬಿಡ್ತಾರೆ. ಅವ್ರ ಏನಂದ್ರ ರೇಟ್ ಫಿಕ್ಸ್ ಮಾಡಿ, ಸೇ ಫಾರ್ ಎಕ್ಸಾಂಪಲ್ ಸರ್ವಿಸ್ ಚಾರ್ಜ್ 50 rupees ಇತ್ತು ಅಂತ ತಿಳ್ಕೊರಿ, ಬ್ಯಾಂಕ್ದವರು 10 rupees ಎಕ್ಸ್ಟ್ರಾ ಆಡ್ ಮಾಡ್ತಾರೆ. ಅಂದ್ರೆ ಏನಂದ್ರ ತಮ್ಮ ಸರ್ವಿಸ್ಲಿಂದ ಕೊಟ್ಟಾರ ಅಂತ ಹೇಳಿ 60 rupees ಕಟ್ ಆಗ್ಬೇಕು ಬೇಸಿಕಲಿ. ಅದೇ 10 rupees ಏನ್ ಬ್ಯಾಂಕ್ದವ್ರು ಕಲೆಕ್ಟ್ ಮಾಡಿರ್ತಾರಲ್ರಿ ಸರ್ವಿಸ್ ಚಾರ್ಜ್ ಅಂತ ಹೇಳಿ, ಅದೇ ಇಂಟ್ರೆಸ್ಟ್ ಅಂತ ಹೇಳಿ ನಮ್ಗೆ ಕೊಡ್ತಾರ. ಹಿಂಗ ಬೇಸಿಕಲಿ ಇನ್ ನೆಟ್ವರ್ಕ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಇಲ್ಲ. ಅದಕ್ಕೆ ಬಟ್ ಇಲ್ಲ ನೋಡಿ, ಅದು ನೀವು ಕೊರಿ ಅರ್ಥ ಆಯ್ತು. ಬಟ್ ಅದು ನೀವು ಟೇಕಪ್ ಮಾಡಿ ಸರ್, ಯಾವ ತರ ಮಾಡ್ತಾರೆ ಇನ್ಪುಟ್ ಕೊಡ್ಬೋದ ಹೊರತಾಗಿ. ನಾ ಏನಂತೀನಿ, ಆಕ್ಸಿಸ್ ಬ್ಯಾಂಕು ಇರ್ಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇರ್ಲಿ ಅಂತ ನಾ ಹಿಂಗ್ ವಿಚಾರ ಮಾಡ್ತೀನಿ. ಅಂದ್ರ 2 ಪಿಲ್ಲರ್ ಆಗ್ತಾವ ನನ್ ಕಡೆ, 2 ಲಾಯನ್ ಆಗ್ತಾವ. ಹಿಂಗ್ ವಿಚಾರ ಮಾಡ್ತೀನಿ. ಅಂದ್ರ ಇಂಟ್ರೆಸ್ಟ್ ಎಕ್ರು ಏನ್ ಮೆಕ್ಯಾನಿಸಮ್ ಅದಲ್ರಿ, ಅದು ತೆಗೆದು ಹಾಕಿ ಅದೇ ನಿಮ್ಮ ಅಕೌಂಟ್ ಈಗ ವಿಡ್ರಾ ಮಾಡಿದ ಬಳಿಕ ಎಲ್ಲಿ ಬ್ಯಾಂಕ್ ನಾನು ಎಲ್ಲಿಂದ ರಿಕವರಿ ಮಾಡ್ಕೊಳ್ಳಿ ಅಂತಾರೆ. ಅವು ಕೇಸಸ್ ಅವು ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತದ. ನನ್ ಕೇಸ್ ನೋಡ್ರಿ, ಸ್ಪೆಸಿಫಿಕ್ ಕೇಸ್ ಅಲ್ಲಲ್ಲ, ನಾನು ಸ್ಪೆಸಿಫಿಕ್ ಕೇಸ್ ಅದು ನೀವು ಮ್ಯಾನೇಜ್ ಮಾಡ್ರಿ. ಅಲ್ಲ, ನೀವು ಮ್ಯಾನೇಜ್ ಮಾಡ್ರಿ ಅಲ್ಲಿ. ಅದಕ್ಕೆ ಹೇಳ್ತೀನಲ್ಲ, ನೀವೇನ್ ಮಾಡ್ಬೇಕಂದ್ರ ಕಸ್ಟಮರ್ ಓರಿಯೆಂಟೆಡ್ ಸ್ಟ್ಯಾಂಡ್ ನೀವು ತಗೋರಿ ಆದಷ್ಟು. ಯಾಕಂದ್ರೆ ಪ್ರೈವೇಟೈಸೇಷನ್ ಬಂದಿದ್ದ ಮೇನ್ ಕಾರಣ, ನ್ಯಾಷನಲೈಸೇಷನ್ ಬಂದಿದ್ದ ಕಾರಣ ಏನಂದ್ರ ಅವ್ರು ಕಸ್ಟಮರ್ ಪ್ರಾಮಿನೆನ್ಸ್ ಕೊಡ್ಬೇಕಂತ ಹೇಳಿ ಬಂದವ್ರಿ ಅವರು. ಯಾಕಂದ್ರೆ ಮೊದ್ಲಿನ ಸಿಸ್ಟಮ್ ಬೇರೆ ಇದ್ವು. ಮೊದ್ಲಿನ ಸಿಸ್ಟಮ್ ಇಂಡಿವಿಜುವಲ್ ಅಕೌಂಟ್ ಹೋಲ್ಡಿಂಗ್ ನೋಡಿ. ಈ ತರ ಈಗ ಅದನ್ನ ರಿಕವರಿ ಮಾಡ್ಬೇಕು ಅಂತ ಬಂದಾಗ ಅಲ್ಲಿ ಇದು ಬರುತ್ತಲ್ಲ. ರಿಕವರಿ ಒಂದಾತು. ಇಲ್ಲಿ ನಾನು 10,000 TDS ಕಟ್ಟೋ ಬದ್ಲಿ 10 ವರ್ಷ ಆದ್ಮೇಲೆ ಇಂಟ್ರೆಸ್ಟ್ ಪೇಔಟ್ ಆದ್ಮೇಲೆ ಕಟ್ಟೋದು ಮೆಕ್ಯಾನಿಸಮ್ ಮೊದ್ಲಿನ ಕಾಲದಿಂದ ಇತ್ತಲ್ಲ. ಈ ಹೊಸ ಪದ್ಧತಿ ಸಿಸ್ಟಮ್ ಪ್ರಕಾರ ಹೋದ್ರ ನಾ 45,000 rupees ಕಟ್ಟಬೇಕನ. ಅಂದ್ರೆ ಕಂಪ್ಲೀಟ್ 10 ವರ್ಷ ಆದ್ಮೇಲೆ ನಾ ಎಷ್ಟು ಕಟ್ಟಿನ ಅಂತ ವಿಚಾರ ಮಾಡಿದ್ರ ಅದ್ ಅಮೌಂಟ್ 45,000 ಬರ್ತದ. ಅದು ಲೆಕ್ಕಾಚಾರ ಪ್ರಕಾರ ಹೋದ್ರ ನಾ ಆಕ್ಸಿಸ್ ಬ್ಯಾಂಕಿಂಗ್ ಥ್ರೂಲೆ ಬ್ಯಾಂಕಿಂಗ್ ಮಾಡಬಾರ್ದ ಆಕ್ಚುಲಿ. ಯಾಕಂದ್ರೆ ಲಾಸ್ ಅದ. ಗೊತ್ತಾದಲ್ರಿ? ಸೊ ಈಗ ನಾ ಏನಂತೀನಂದ್ರ, ನೀವು ನಮ್ ಪರವಾಗಿ ನಿಂತು ಆಕ್ಸಿಸ್ ಮ್ಯಾನೇಜ್ಮೆಂಟ್ ಅವ್ರ ಜೋಡಿ ಒಂದು ಅಥವಾ ಇನ್ಕಮ್ ಟ್ಯಾಕ್ಸ್ ಯಾರೇ ಏನೋ ತೆಗೆದ್ರ, ಯಾರೇ ಏನೋ ಮಾಡ್ಲದು, ಏನೋ ಕಾರಣ ಇರ್ಲಿ, ಅವ್ರು ಏನ್ ಅನ್ಬೇಕಂತಂದ್ರ, ಇದು ಕಸ್ಟಮರ್ ಓರಿಯೆಂಟೆಡ್ ಅಪ್ರೋಚ್ ಇಲ್ರಿ, ನಮಗ್ ಕಸ್ಟಮರ್ ಬೇಕು, ಹಿಂಗ ಮಾಡಿದ್ರೆ ಕಸ್ಟಮರ್ ಬೇರೆ ಬ್ಯಾಂಕ್ಸ್ ಕಡೆ ಹೋಗ್ತಾರ. ಹೆಂಗ್ ಸಿಚುವೇಶನ್ ಬರ್ತದಂದ್ರ, ನ್ಯಾಷನಲೈಸ್ ಬ್ಯಾಂಕ್ಸ್ ಬಿಟ್ಟು ಇಲ್ಲೇ ಕಲಬುರ್ಗಿನಾಗ ಗುಲ್ಬರ್ಗ ಯಾದಗಿರಿ ಕೋಆಪರೇಟಿವ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಅಂತ ಹೇಳಿ ಓಪನ್ ಮಾಡ್ರಿ. ಇಲ್ಲಿ ಹೈವೇ ಇದು ಮೇನ್ ರೋಡ್ ಅದಲ್ರಿ, ನಿಮ್ಮ ಇದು ಜವಳಿ ಬ್ಯಾಂಕ್ ಏನ್ ಬರ್ತಲ್ಲ ರೋಡಿಗ ಒಂದ್ ಓಪನ್ ಮಾಡ್ರ. ಈಗ ನಮ್ಮಂತವ್ರ ಮಂದಿ ಇಲ್ಲಿ ರೊಕ್ಕ ತಗೋದು ಅಲ್ಲಿ ಇಡ್ಬೇಕಾಗ್ತದ. ಅವ್ರ ಇಂಟ್ರೆಸ್ಟ್ ಕೊಡ್ಲಿಲ್ಲ ಅಂದ್ರೆ ನಡೀತದ. ಅವ್ರ ಏನ್ ಮಾಡ್ತಾರ ಗೊತ್ತೇನ್ರಿ, 100 ರೂಪಾಯಿ ತಗೋ ಬದ್ಲಿ ಸರ್ವಿಸ್ ಚಾರ್ಜ್ 20 ರೂಪಾಯಿ, 15 ರೂಪಾಯಿ, 10 ರೂಪಾಯಿ ಅಂತ ಹೋಗ್ತಾರ. ಪ್ರಾಫಿಟ್ ಆದಂಗ ಆತಲ್ರಿ, ರೊಕ್ಕ ಅವ್ರ ಕಡೆ ಬರ್ತದ. ಫುಲ್ ಕಂಪ್ಲೀಟ್ ಮೆಕ್ಯಾನಿಸಮ್ ಕಂಟ್ರೋಲ್ ಅವ್ರ ಕಡೆ ಹೋಗ್ತದೆ, ನಿಮ್ ಕಡೆ ಏನು ಉಳಂಗಿಲ್ಲ. ಆಮೇಲೆ ಹಿಂಗ್ ಮಾಡ್ಕೋತ ಹೋದ್ರ ಸೊ ಅದಕ್ಕೆ ನಾ ಏನಂತೀನಂದ್ರ, ನೀವು ಬೇಕು, ಅವರು ಬೇಕು. ಆಮೇಲೆ ರೇಟ್ ಫಿಕ್ಸೇಷನ್, ಇನ್ಫ್ಲೇಷನ್ ಎಲ್ಲ ಕರೆಕ್ಟಾಗಿ ನೀವು ಮಾಡಬೇಕು. ಆಮೇಲೆ ಈ TDS ಇವೇನೇ ಇಶ್ಯೂಸ್ ಯಾರೇ ತೆಗಿಲ್ಲ, ಅವರು ಆಕ್ಸಿಸ್ ಮ್ಯಾನೇಜ್ಮೆಂಟ್ ದವ್ರು ತೆಗಿಲಿ, RBI ತೆಗಿಲಿ, ಇನ್ಕಮ್ ಟ್ಯಾಕ್ಸ್ ತೆಗಿಲಿ, ಅಥವಾ ಪ್ರೈವೇಟ್ ಕನ್ಸೋರ್ಟಿಯಂ ದವ್ರು ತೆಗಿಲಿ, ಅಥವಾ ನ್ಯಾಷನಲ್ ಪ್ರೈವೇಟ್ ಏನೇ ಕನ್ಸೋರ್ಟಿಯಂ ದವ್ರು ತೆಗಿಲಿ, ನೀವು ನಮ್ಮ ಬ್ರಾಂಚ್ ದವರು ನಿಂತು ಅಲ್ಲಿ ಮಾತಾಡ್ರಂತ ನಾ ಅಂತೀನ. ಯಾಕಂದ್ರೆ 10,000 ಕೊಡೋ ಬದ್ಲಿ 40,000 ರೂಪಾಯಿ ಕೊಟ್ಟು ಬ್ಯಾಂಕಿಂಗ್ ನಾ ಮಾಡ್ತೀನಿ ಅಂದ್ರ ನನಗ್ ಫುಲಿಶ್ ಪರ್ಸನ್ ಅಂತಾರ ಯಾರಾದ್ರು. ಹಿಂಗ ವಿಚಾರ ಬರ್ತದ್ರಿ. ಆಮೇಲೆ ಅದು ಲಾಸ್ ಅದು.
10,000 ಕೊಡೋ ಬದ್ಲಿ ಟ್ಯಾಕ್ಸ್ ನಾನು 40,000 ರೂಪಾಯಿ ಕೊಟ್ಟು ಬ್ಯಾಂಕಿಂಗ್ ಮಾಡ್ತೀನಿ, ನಾ ಯಾಕೆ ಮಾಡ್ಬೇಕ್ರಿ? ವಿಚಾರ ಅದು ಅಲ್ಲೇ ಅಲ್ಲ, ಸಬತ್ ಪದ್ಧತಿನ ಅಲ್ಲ, ಇದನ್ನ ಅಲ್ಲ. ಇವು ಇಶ್ಯೂಸ್ ನಮ್ಮ ಬ್ಯಾಂಕ್ ಮ್ಯಾನೇಜರ್ದವರು ನಿಂತು ಅವ್ರು ತಗೋಬೇಕಂತ ಆಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಹಿಂಗ ಮೋಸ್ಟ್ಲಿ ನಿಮ್ ಕೇಸ್ ಹೋಲ್ತಾನ. ನಾ ಹಿಂಗ್ ಬ್ಯಾಂಕಿಂಗ್ ನೋಡ್ಲಿಕತ್ತೀನಿ. ಅಲ್ಲ ಕನ್ಸಲ್ಟ್ ಅಲ್ರಿ, ನಾ ಏನಂತೀನಿ ಅಂದ್ರ ನೀವು ಇರ್ರಿ ಇಲ್ಲಿ ಜವಳಿ ಬ್ರಾಂಚ್ದವ್ರ ಜೋಡಿನೂ ಮಾತಾಡ್ತೀನಿ ನಾನು. ಆಕ್ಸಿಸ್ ಬ್ಯಾಂಕು ಬೇಕು, PNB ಬೇಕು, ಎರಡು ಬ್ಯಾಂಕ್ ಬೇಕು ನಂಗ. ಕೆನರಾ ಬ್ಯಾಂಕ್ದವರು ಬೇಕು ಆಕ್ಚುಲಿ. ಯಾಕಂದ್ರೆ ನನ್ನ ಸೇವಿಂಗ್ಸ್ ಅಕೌಂಟ್ ಭಾಳ ಅದ. ಒಂದ ಬ್ಯಾಂಕ್ನಾಗ ಹಂಗ 30 ಲಕ್ಷ ಇಟ್ರೆ ಅದು ಬ್ಯಾಂಕಿಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್. ರಿಸ್ಕ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ನೀವು ಮತ್ತೆ ಬೇರೆ ಕಡೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ಲಿಂದ ನಮಗೆ ಇಂಟ್ರೆಸ್ಟ್ ಕೊಡ್ಬೇಕಂತೇಳಿ ನೀವು ರೊಕ್ಕ ತಗೋಬೇಕು. ಇಲ್ಲಾಂದ್ರೆ ಹಿಂಗೆ TDS ಕಂಪ್ಯೂಟೇಷನ್ ಹಿಂಗೆ ಮಾಡಬೇಕು, ಅವೆಲ್ಲ ಫುಲ್ ಗದ್ದಲಾಗ್ತವ್ರಿ. ಅದು ಪ್ರಾಬ್ಲಮ್ ಗೊತ್ತಿಲ್ರಿ. ಪಾಯಿಂಟ್ ನಾ ಏನು ಹೇಳಿಕತ್ತೇನಂದ್ರೆ ಇವು ಸಿದ್ದರಾಮಯ್ಯ. ಸೊ ಅದಕ್ಕೆ ನಾ ಏನಂತೀನಿ, ಇಲ್ಲಿ ಹೋಗಿ ಮಾತಾಡ್ತೀನಿ, ಬಟ್ ಆದಷ್ಟು ಇದು ಫಿಕ್ಸ್ ಮಾಡ್ಬೇಕ್ರಿ. ಈ ಪ್ರಾಬ್ಲಮ್ ಅಂತ ಫಸ್ಟ್ ಫಿಕ್ಸ್ ಮಾಡ್ಬೇಕು. ಯಾಕಂದ್ರೆ 45,000 ರೂಪೀಸ್ TDS ನಾ ಕೊಡ್ಬೇಕಂತಂದ್ರ ಅದು 10,000 ಬದ್ಲಿ ಕೊಡ್ಬೇಕಂತಂದ್ರ ಅದು ಮೂರ್ಖತನ ಆಗ್ತದ್ರಿ. ನಾ ಕೊಡ್ಬೇಕಂದ್ರ ಆಕ್ಚುಲಿ ಆಸ್ ಅ ಬ್ಯಾಂಕರ್ ಥಿಂಕ್ ಮಾಡಿದ್ರು ಕಸ್ಟಮರ್ ಅಂತ ನೆಕ್ಸ್ಟ್ ಲೆವೆಲ್ ಆತದ. ಕೇಳಿಸಿದ್ರಿ ಸಿದ್ದರಾಮಯ್ಯ? ನಿಮ್ ಧ್ವನಿ ಕೇಳಿಸೋಲ್ದು ನಂಗೆ. ಕಟ್ ಮಾಡಿ ಹಚ್ಚಂತ 1 ಸೆಕೆಂಡ್.